ಬರೋ ಗಣೇಶ ಮುಂದೆ ಬಾ. ಓಕೆ. ಇವತ್ತು ಕರ್ನಾಟಕ ರಾಜ್ಯದ ಎರಡು 2026-27ನೇ ವರ್ಷದ ಮುಂಗಡ ಪತ್ರವನ್ನು ಮಂಡಿಸಿದ್ದೇನೆ. ಈ ಮುಂಗಡ ಪತ್ರ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಮುಂಗಡ ಪತ್ರವನ್ನು ಮಂಡಿಸಿದ್ದೇನೆ.
ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆಮೇಲೆ ನಮ್ಮದು GDP ಬೆಳವಣಿಗೆ ಈ ವರ್ಷ ಅಂದರೆ 25-26 8.1. ರಾಷ್ಟ್ರದ್ದು GDP ಬೆಳವಣಿಗೆ ಎಷ್ಟಪ್ಪ ಅಂತಂದ್ರೆ ನ್ಯಾಷನಲ್ ಅವರೇಜ್ 7.4. ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ GDP ಗ್ರೋತ್ ರೇಟ್ಗಿಂತ ಚೆನ್ನಾಗೇ ಇದ್ದೀವಿ. ಆಮೇಲೆ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 51,000 52,000 ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಅಂದರೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ 1,21,598 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಓನ್ಲಿ ಆನ್ 5 ಗ್ಯಾರಂಟೀಸ್. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ 5 ಯೋಜನೆಗಳ ಮೇಲೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ ಖರ್ಚು ಮಾಡಿದ್ದೀವಿ. ಅಂದರೆ ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಮುಂದಿನ ವರ್ಷ ಅಂದರೆ ಮುಂದಿನ 26-27 ವರ್ಷಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳೇನಪ್ಪ ಇದೆ ಅಂತಂದರೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಆಯಿತು. ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪಾಸ್ ಆಯಿತು. ಅದರ ಪ್ರಕಾರ ಬಹಳ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಮತ್ತೆ ನಮ್ಮದು ಟೋಟಲ್ ಲಿಯಾಬಿಲಿಟಿ shall not cross 25% of the GDP.
ಇದು ಬಹಳ ಇಂಪಾರ್ಟೆಂಟು. ಒಂದು ಫಿಸ್ಕಲ್ ಡಿಫಿಸಿಟ್ಟು GDPಯ 3% ಒಳಗಡೆ ಇರಬೇಕು. ಆಮೇಲೆ ಟೋಟಲ್ ಲಿಯಬಿಲಿಟಿ ಸಾಲ, ಟೋಟಲ್ ಲಿಯಬಿಲಿಟಿ GDPಯ 25% ಒಳಗಡೆ ಇರಬೇಕು. ನಮ್ಮದು GDP ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33 lakhs 33,05,500. 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಾವು ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ 8,24,000 ಆಗುತ್ತೆ. ವಿ ಆರ್ ವಿತ್ ಇನ್ ದಿ 14,000 ಇಲ್ಲಿ 24 ಅಂತ ಇದೆಯಲ್ಲ, ಅದು ಸರಿ ಇಲ್ವಾ? ಹಾಗಾದ್ರೆ ಇವತ್ತು 824 ಹಾಕಿದ್ದಾರೆ. ನಾನು ಬಜೆಟ್ ಪುಸ್ತಕದಲ್ಲಿ ಓದಿದ್ದು 24. 824,389 ಸರ್. ಇಲ್ಲಪ್ಪ, ನಾನು ಬಜೆಟ್ನಲ್ಲಿ ಪುಸ್ತಕದಲ್ಲಿ ಓದಿದ್ದು ಕೂಡ 8,24,000. ನಾನು ಅದನ್ನೇ ಹೇಳಿದ್ದು. ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 824,389 ಕರೆಕ್ಟ್ ಸರ್. ನಾಟ್ 814, 824. 8,24,000 ಚಿಲ್ಲರೆ ಬರ್ತದೆ. ಕರೆಕ್ಟ್ ಸರ್. 389. 389. 8,24,389. ದಿಸ್ ಇಸ್ ಅವರ್ ಪರ್ಸೆಂಟೇಜ್. ಅದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂತಂದ್ರೆ 24.94%. 24.94%. GDP ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 3% ಒಳಗಡೆ ಅಂತಂದ್ರೆ 2.95. ಸೊ ವಿ ಆರ್ ವಿತ್ ಇನ್ ದಿ ಲಿಮಿಟ್ ಅಲ್ವಾ? ನೀವು ಪೇಪರ್ನಲ್ಲೆಲ್ಲ ಬರೀತಾರೆ ಸಾಲ ಮಾಡಿಬಿಟ್ಟಿದ್ದಾರೆ. ಇದೊಂದು ಇಂಪಾರ್ಟೆಂಟ್. 23, 24, 24, 25, 25, 4 ವರ್ಷ ಮೇಂಟೈನ್ ಫೀಸ್. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ 23, 24, 24, 25, 25, 26 3 ವರ್ಷನೂ ಕೂಡ 26, 27 ವಿತ್ ಇನ್ ದಿ ಲಿಮಿಟ್ಸ್ ಓನ್ಲಿ. ಆ ಪ್ಯಾರಾಮೀಟರ್ಗಳಿದಾವಲ್ಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ. ಆದರೆ ಫಿಸ್ಕಲ್ ರೆವಿನ್ಯೂ ಡಿಫಿಸಿಟ್ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಹೋದ ವರ್ಷ 19,000 ಕೋಟಿ ಎಷ್ಟಿತ್ತು ರೆವಿನ್ಯೂ ಡಿಫಿಸಿಟ್. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 25,000 ಕೋಟಿ ಆಯಿತು. ಈ ವರ್ಷ ಮುಂದಿನ ವರ್ಷ 26, 27ಕ್ಕೆ 22,000 ಕೋಟಿ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇದು ಇಲ್ಲದೆ ಹೋಗಿದ್ರೆ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಬಿಟ್ಟಿದ್ರೆ 10,000 ಕೋಟಿ ಕೋತ ಆಗದೆ ಹೋಗಿದ್ರೆ, ಅವರಿಂದ GST ಇಂದ ಕೋತ ಆಗದೆ ಹೋಗಿದ್ರೆ, ಆಮೇಲೆ ಇದರಲ್ಲಿ JJM ಅಲ್ಲ, ಜಲ್ ಜೀವನ್ ಮಿಷನ್ ನಲ್ಲಿ
ಒಟ್ಟು 69,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಅದು 50-50 ಆಗಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 30,000 ಚಿಲ್ಲರೆ ಕೋಟಿ ಕೊಡಬೇಕಾಗಿತ್ತು. 69,000ದಲ್ಲಿ ಎಷ್ಟು? 50-50 ಸುಮಾರು 34,000-35,000 ಕೊಡಬೇಕಾಗಿತ್ತು. ಅವ್ರು ಕೊಟ್ಟಿರೋದೇ ಇಲ್ಲಿವರೆಗೆ 11,000 ಚಿಲ್ಲರೆ. ನಾವು ಸುಮಾರು 37,000 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ ನಮ್ಮ ಸ್ಟೇಟು. ಜಲಜೀವನ್ ಮಿಷನ್ ಮೇಲೆ, ಜಲಜೀವನ್ ಮಿಷನ್ 27,090. ಅವರು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಜಲಜೀವನ್ JJM 69,488. ಸೆಂಟ್ರಲ್ ಶೇರು 30,888 ಕೋಟಿ. 30,888 ಕೋಟಿ. ಆದರೆ ನಮಗೆ ಇಲ್ಲಿವರೆಗೆ ಕೊಟ್ಟಿರೋದು 11,786 ಕೋಟಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ಈ ಫಿಗರ್ಸ್ಗಳಿದಾವಲ್ಲ, ಏನೇನೋ ಬರೆದು ಬಿಟ್ರೆ ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡ್ತದೆ. ನಾನು ಐ ರಿಪೀಟ್, 69,488 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಕೇಂದ್ರ ಸರ್ಕಾರದ ಷೇರು 30,888 ಕೋಟಿ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 11,786 ಕೋಟಿ. ಇನ್ನು ಎಷ್ಟು ಕೊಡಬೇಕು? 30,000ದಲ್ಲಿ ಆದರೆ ಸ್ಟೇಟ್ ಶೇರು 38,600 ಕೋಟಿ. ಸ್ಟೇಟ್ ಶೇರ್ ಈಸ್ 38,600 ಕೋಟಿ. ನಾವು 15,500 ಕೋಟಿ ಅವ್ರು ಕೇಂದ್ರ ಸರ್ಕಾರ ಕೊಡದೇ ಹೋದ್ರು ಕೂಡ ನಾವು ಹೆಚ್ಚಾಗಿ ಖರ್ಚು ಕೊಟ್ಬಿಟ್ಟಿದ್ದೀವಿ. 15,500 ಕೋಟಿ. ಒಟ್ಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು 27,098 ಕೋಟಿ. ಆಮೇಲೆ ಕೇಂದ್ರದ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಅಂತ ಗೊತ್ತಾ ನಿಮಗೆ? ಮತ್ತೆ ಏನ್ ಬರೀತೀರಿ ನೀವು ಬಜೆಟ್ ಮೇಲೆ? ನಾನು ಹೇಳ್ತೀನಪ್ಪ, ನಿಮಗೂ ಗೊತ್ತಿರ್ಬೇಕಲ್ಲ. 4.4 ಅವ್ರು ಹೇಳಿರೋ ಪ್ರಕಾರನೇ. RE ನಲ್ಲಿ 4.4 ಹೇಳಿದ್ದಾರೆ. ಮುಂದಿನ ವರ್ಷಕ್ಕೆ 4.3 ಅಂತ ಬರ್ಕೊಂಡಿದ್ದಾರೆ. ಈ ವರ್ಷ 4.4. ಈ ವರ್ಷ 4.4. ಅವ್ರ ಸಾಲ ಎಷ್ಟು ಗೊತ್ತಾ?
ಅವ್ರ ಸಾಲ ಗೊತ್ತಾ ನಿಮಗೆ? 1,97,00,000 ಒಟ್ಟು 218 ಲಕ್ಷಕ್ಕೂ ಹೆಚ್ಚು ಕೋಟಿ. $218 ಲಕ್ಷಕ್ಕೂ ಹೆಚ್ಚು ಕೋಟಿ. ಈ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮಗೆ? 17,20,000 ಕೋಟಿ. 17,20,000 ಕೋಟಿ. What pace he has, Ashoka? What rate he has? GDP 55.6%. What pace he has? ಇವರು ಅಧಿಕಾರಕ್ಕೆ ಬಂದ ಮೇಲೆ 14ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಎಷ್ಟು ಸಾಲ ಮಾಡಿರೋದು ಗೊತ್ತಾ? ಎಷ್ಟು? 1,65,000 165 ಲಕ್ಷ ಕೋಟಿ. ನಾನು ಸುಮ್ಮನೆ ಪ್ರಾಸಂಗಿಕವಾಗಿ ಅವನು ಸಾಲ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದೆ ನಾನು. ಮತ್ತೆ ಸಾಲ ಮಾಡದೆ ಯಾವುದೇ ರಾಜ್ಯ, ಯಾವುದೇ ಕುಟುಂಬ ಇರಲಿ, ಯಾವುದೇ ದೇಶ ಇರಲಿ, ಸಾಲ ಮಾಡದೇನೆ ದೇಶದ ಅಭಿವೃದ್ಧಿ ಮಾಡೋದಕ್ಕಾಗಲಿ, ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಬಟ್ ನಾವು ಸಾಲ ಮಾಡುವಾಗ ಆ ಪ್ಯಾರಾಮೀಟರ್ ಒಳಗಡೆ ಇರಬೇಕು ಅಷ್ಟೇ. ಅವ್ರಿಗೆ 55% ಆಫ್ ದಿ GDP, ಐ ಮೀನ್ ದೇಶದ GDP ಇದೆಯಲ್ಲ, 55.6. ಅವ್ರು ಸಾಲ ಮಾಡಿರೋದು 55.6. ನಾಚಿಕೆ ಆಗ್ಬೇಕು ಬೇಡ? ನರೇಂದ್ರ ಮೋದಿ ಅವರು ಅವ್ರು ಬಂದ್ಮೇಲೆ ಸಾಲ ಮಾಡಿರೋದು 53,11,000 ಕೋಟಿ ಇತ್ತು. ಬರಕ್ಕೂ ಮುಂಚಿತವಾಗಿ ದೇಶದ ಸಾಲ 53,11,000 ಕೋಟಿ ಇತ್ತು. ಈಗ ಇವ್ರು ಬಂದ್ಮೇಲೆ 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಡಿವಿಡೆಂಡ್ ತಗೊಂಡು ಸರ್ RBI ಫಿಸ್ಕಲ್ ಡೆಫಿಸಿಟ್ 3 ಲಕ್ಷ ಕೋಟಿ ಫಸ್ಟ್ ಟೈಮ್. ಇದೆಲ್ಲ ಪಾಪ ಅವ್ರು ಬರೆಯಲ್ಲ, ಅದೆಲ್ಲ ಡಿವಿಡೆಂಡ್ ತಗೊಂಡು 3 ಲಕ್ಷ ಕೋಟಿ 3 ಲಕ್ಷ ಕೋಟಿ ಡಿವಿಡೆಂಡ್ಸ್ ತಗೊಂಡ್ರು RBI-ನಿಂದ. ಅದು ತಗೊಂಡು ಇದನ್ನ ಸಾಲ ಫಿಸ್ಕಲ್ ಡೆಫಿಸಿಟ್ ಫಸ್ಟ್ ಟೈಮ್ RBI ಅದು ಹೇಳಿ ಸರ್ ಇಂಪಾರ್ಟೆಂಟ್. ಫಸ್ಟ್ ಟೈಮ್ RBI-ನಿಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 3 ಲಕ್ಷ ಕೋಟಿ ಸೊ ನೀವು ಏನಾದ್ರು ಬರೀ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದ್ರೆ, ಅಶೋಕ ಟೀಕೆ ಮಾಡ್ತಿದ್ನಲ್ಲ, ಸಾಲಗಾರ ಆಗ್ಬಿಟ್ಟಿದೆ. ನಾವು ಸಾಲಗಾರರಾಗಿಲ್ಲ, ಬಟ್ ವಿ ಆರ್ ವಿತ್ ಇನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ passed in 2002. ಇವರು ಎಷ್ಟು ಸಾಲ ಮಾಡಿದ್ದು ಇವರು ಬಂದ್ಮೇಲೆ? ಇವ್ರು ಆಗ 50,000 ಕೋಟಿ ಇದ್ದಿದ್ದು ಈಗ ಅಲ್ಲ 8-9ರಿಂದ ಅಲ್ಲ 2018-19ರಿಂದ 22-23ವರೆಗೆ ಸಾಲ ಮಾಡಿದ್ರಲ್ಲಪ್ಪ. ಎಷ್ಟು?
ನಾವು ಅಧಿಕಾರಕ್ಕೆ ಬಂದಾಗ 5,53,847 ಕೋಟಿ ಸಾಲ ಇತ್ತು. 5,53,847 ಕೋಟಿ ಸಾಲ ಇತ್ತು. ಈಗ 3 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಇನ್ನು ಮೂರು ವರ್ಷ ಆಗಿಲ್ಲ. ಮೇ 20ಕ್ಕೆ 3 ವರ್ಷ. 4ನೇ ಬಜೆಟ್ನ ಮಂಡಿಸ್ತಾ ಇರೋದು. ಇದು ಏಪ್ರಿಲಿಂದ ಜಾರಿಗೆ ಬರೋದು. ಇನಿವೇ ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ. ಅವ್ರ ಕಾಲದಲ್ಲೂ ಮಾಡಿದ್ದಾರೆ, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ. ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ ಸಾಲನ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ಗಿಂತ ಜಾಸ್ತಿ ಮಾಡಿದ್ದಾರೆ. 55.6 25 ಒಳಗಡೆ ಮಾಡಬೇಕಾಗಿತ್ತಲ್ಲ, ಅದು ಮಾಡಿದ್ದಾರೆ. ಅದಾದ್ಮೇಲೆ ಜೊತೆಗೆ ಕೇಂದ್ರ ಸರ್ಕಾರದವರು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದ್ರೆ, ಮನ್ರೇಗಾ ಅದನ್ನು ಕೂಡ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು 2004ರಲ್ಲಿ ಆಕ್ಟ್ ಆದದ್ದು. 2004 ಅಂತ ಬರೆದಿದ್ದಾರೆ ಬಜೆಟ್ ಪುಸ್ತಕದಲ್ಲಿ. 2004 ಅಂತ ಇರೋದು. ಆಯ್ತು, 2005 ಅಂತಲೇ ಬರ್ಕೊಳ್ಳಿ. 4-5 ಅಲ್ಲಿಂದ ಇಲ್ಲಿವರೆಗೆ ವೇತನ ಎಲ್ಲನೂ ಅವರೇ ಕೊಡ್ತಿದ್ರು 100% ಕೇಂದ್ರ ಸರ್ಕಾರನೇ. ಸಾಮಗ್ರಿಗಳದ್ದು ಮಾತ್ರ 10% ನಾವು ಕೊಡ್ತಿದ್ದೆವು. ಈಗೇನು ಮಾಡಿಬಿಟ್ಟಿದ್ದಾರೆ, VBG ರಾಮ್ಜಿ ಮಿಷನ್ ಅಂತ ಮಾಡಿ, ಗ್ರಾಮೀಣ ಅಂತ ಮಾಡಿದ್ದಾರೆ. ಎಂಥದ್ದು? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ. 4 ಲ್ಯಾಂಗ್ವೇಜ್, 4 ಲ್ಯಾಂಗ್ವೇಜ್. ಗೊತ್ತಾಯ್ತಲ್ಲ. VBG ರಾಮಲ್ಲ, ಅದು ರಾಮಲ್ಲ. VB ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್ ಮಿಷನ್ ಗ್ರಾಮೀಣ ಅಂತ ಅದರದ್ದು ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? 4 ಭಾಷೆ, 4 ಭಾಷೆದಾಗಿದೆ ಸರ್. ಸಂಸ್ಕೃತ್, ಉರ್ದು, ಇಂಗ್ಲಿಷ್, ಹಿಂದಿ. ಅದನ್ನ ಮಾಡಿ ಈಗ ಏನ್ ಮಾಡಿದ್ದಾರೆ, 60% ಕೇಂದ್ರ ಸರ್ಕಾರ ಕೊಡ್ತದೆ, 40% ರಾಜ್ಯ ಸರ್ಕಾರಗಳು ಕೊಡ್ಲಿ ಅಂತ ಮಾಡಿಬಿಟ್ಟಿದ್ದಾರೆ. ಫ್ರೀ ಆಗಿದ್ದದನ್ನ ಇದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದ್ದಂಥ ಕಾನೂನು, ಮನ್ರೇಗಾ ಕಾಯ್ದೆ. ಅದಕ್ಕೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನೆಲ್ಲ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಅದು ನಮ್ಮ ಪಕ್ಷ, ನಮ್ಮ ಸರ್ಕಾರ ಹೋರಾಟ ಮಾಡ್ತದೆ. ನಮ್ಮ ಹೋರಾಟ
ಮನ್ರೇಗನೆ ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಅದರಿಂದ 12 ಕೋಟಿ 14 ಲಕ್ಷ ದೇಶದಲ್ಲಿ 12 ಕೋಟಿ 16 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಿದ್ದದು. ಸಣ್ಣ ರೈತರು, ಆಮೇಲೆ ಮಹಿಳೆಯರು, ಆದಿವಾಸಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಕರ್ನಾಟಕದಲ್ಲಿ ಸುಮಾರು 71 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಿದ್ದದು. 100 ದಿನ, ವರ್ಷದಲ್ಲಿ 100 ದಿನ. into 370 rupees. Into 370 rupees. 37,000 ರೂಪಾಯಿ. ಅದನ್ನ ಆಮೇಲೆ ಹೇಗಿತ್ತು ಅದು ಅಂತಂದ್ರೆ, ಈಗ ನಮ್ಮ ಊರಿನಲ್ಲಿ ನಾನು ಅರ್ಜಿ ಹಾಕಿದ್ರೆ ಅಲ್ಲೇ ಕೊಡಬೇಕು ಕೆಲಸನ, ನಮ್ಮ ಪಂಚಾಯತಿನಲ್ಲೇ ಕೊಡಬೇಕು. ಮತ್ತೆ 15 ದಿನದೊಳಗಡೆ ಅರ್ಜಿ ಹಾಕಿದ್ರೆ 15 ದಿನದೊಳಗಡೆ ಕೆಲಸ ಕೊಡಬೇಕು, ಇಲ್ಲರ ಮಜೂರಿ ಕೊಡಬೇಕು. ಇದು ಒಂದು ರೀತಿ ಹಕ್ಕನ್ನ ಕ್ರಿಯೇಟ್ ಮಾಡ್ತಿತ್ತು. ಇಟ್ ವಾಸ್ ಮೈ ರೈಟ್. ಆಸ್ ಸೂನ್ ಆಸ್ ನನಗೆ ಕೆಲಸ ಬೇಕು ಅಂತ ಅರ್ಜಿ ಹಾಕಿದ್ರೆ ನಾನು ಯಾವುದೇ ಪಂಚಾಯತಿಗೆ, ಅಲ್ಲಿ ಕೆಲಸ ಕೊಡಬೇಕು, 15 ದಿನದೊಳಗಡೆ ಕೊಡಬೇಕು, ಇಲ್ಲದವರು ವೇತನ ಕೊಡಬೇಕು. ಗ್ರಾಮ ಸಭೆಯಿಂದ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಆ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಇದು ಇಟ್ ಈಸ್ ಅಗೇನ್ಸ್ಟ್ 73rd ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. It is against 73rd Amendment of the Indian Constitution. ಸೊ ಅದಕ್ಕೋಸ್ಕರ ನಾವು ಮಹಿಳೆಯರು ಎಷ್ಟು ಪರ್ಸೆಂಟ್ ಇದ್ರು ಗೊತ್ತಾ? ಮೋರ್ ದೆನ್ 53%. ದಲಿತರು ಎಷ್ಟಿದ್ರು ಗೊತ್ತಾ? 28%. ಹದಿನೇಳು% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಸುಮಾರು VBG ರಾಮ್ಜಿ ಆಕ್ಟ್ ಜಾರಿಯಾದರೆ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 2.5 ಇಂದ 3,000 ಕೋಟಿ ಬರ್ಡನ್ ಆಗುತ್ತೆ. $2.5 ಇಂದ 3,000 ಕೋಟಿ ಬರ್ಡನ್ ಆಗುತ್ತೆ. ಆಮೇಲೆ ಈ ಸಾರಿ ನಮ್ಮ ಬಜೆಟ್ನಲ್ಲಿ ಬಹಳ ಉದ್ಯೋಗ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದು ನಮ್ಮ ಪ್ರಣಾಳಿಕೆಯಲ್ಲಿ. ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದು.
ಅಂದರೆ ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕಾರಣಾಂತರದಿಂದ ವಿಳಂಬ ಆಯಿತು. ಅದಕ್ಕೆ ಈ ಸಾರಿ ಬಜೆಟ್ನಲ್ಲಿ ಹೇಳಿದ್ದೀನಿ 56,342 5643 56,432 56,432 ಬಯೋಮೆಟ್ರಿಕ್ ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತೆ ಭರ್ತಿ ಮಾಡ್ತೀವಿ. ಅದಕ್ಕೋಸ್ಕರ ವಿಳಂಬ ಆದದ್ರಿಂದ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ 5 ವರ್ಷ. ಆಮೇಲೆ ನಾವು ಅನೇಕ ಆಯೋಗಗಳನ್ನು ರಚನೆ ಮಾಡಿದ್ದು. ಗೋವಿಂದರಾವ್ ರೀಜನಲ್ ಇಂಬ್ಯಾಲೆನ್ಸ್ ಹೋಗಲಾಡಿಸ್ಲಿಕ್ಕೆ ಯಾರು ಹಿಂದೆ ಇದ್ರಲ್ಲ, ನಂಜುಂಡಪ್ಪನವರು ಅವ್ರದ್ದು ವರದಿ ಆದಮೇಲೆ 2002 ನಾವು ಕೊಟ್ಟಿದ್ದದು. 2002 ಸುಮಾರು 24 ವರ್ಷದ ಮೇಲಾಗಿದೆ. ಅದಕ್ಕೆ ರೀಜನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗಲಿಲ್ಲ ಅನ್ನೋ ಅನುಮಾನದ ಮೇಲೆ ನಾವು ಗೋವಿಂದರಾವ್ ಆರ್ಥಿಕ ತಜ್ಞರು ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಆ ಸಮಿತಿ ವರದಿ ಕೊಟ್ಟಿದೆ. ಅದು ಕ್ಯಾಬಿನೆಟ್ನಲ್ಲಿ ಒಪ್ಕೊಂಡಿದ್ದೀವಿ. ಮತ್ತೆ ಹೌಸ್ನಲ್ಲೂ ಕೂಡ ಮಂಡಿಸ್ತಾ ಇದ್ದೀವಿ. ಈ ಸದನದಲ್ಲೇ ಮಂಡಿಸ್ತಾ ಇದ್ದೀವಿ. ಅವರು 5 ವರ್ಷಗಳಲ್ಲಿ 43,000 ಕೋಟಿ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಆ ಕಮಿಟಿ ಶಿಫಾರಸುಗಳನ್ನು ಒಪ್ಕೊಂಡಿರೋದ್ರಿಂದ 4,000 ಈ ವರ್ಷ 4,291 ಕೋಟಿ. ಮೊದಲನೇ ಪ್ರಾರಂಭಿಕವಾಗಿ 4,291 ಕೋಟಿ ರೂಪಾಯಿಗಳನ್ನು ನಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಾವು ಬಂದ ಮೇಲೆ 3 ವರ್ಷದಲ್ಲಿ ಮೊದಲನೇ ವರ್ಷ 3,000 ಕೋಟಿ,
ಮೊದಲನೇ ವರ್ಷ 3,000 ಕೋಟಿ ಅಂದರೆ 23, 24, 24, 25 5,000 ಕೋಟಿ, 25, 26 5,000 ಕೋಟಿ, ಒಟ್ಟು 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಯರ್ ಮುಂದಿನ ವರ್ಷನೂ ಕೂಡ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. 26, 27ಗೂ ಕೂಡ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಕಲ್ಯಾಣ ಕರ್ನಾಟಕ. ಮತ್ತೆ ನಾವೇ ರಚನೆ ಮಾಡದ್ದು ಇದನ್ನ, ಬಿಜೆಪಿಯವರು ವಿರೋಧ ಮಾಡಿದ್ರು. ಚಿಲ್ಲರೆ ಕೋಟಿ ಖರ್ಚು. ಈ ವರ್ಷ ಸುಮಾರು 4,000 ಕೋಟಿ ಖರ್ಚಾಗಿದೆ. ಈ ವರ್ಷ ಹಳೇದು ಬಾಕಿ ಉಳಿದಿರೋದು ಮತ್ತೆ ಮುಂದಿನ ವರ್ಷದ್ದು 5,000 ಕೋಟಿ ಅಷ್ಟನ್ನು ಪ್ರಸ್ತುತ ವರ್ಷದಲ್ಲಿ ಖರ್ಚು ಮಾಡ್ತೀವಿ. ಸ್ವಲ್ಪ ರಾಜ್ಯಪಾಲರು ಅಪ್ರೂವ್ ಆಗೋದು ವಿಳಂಬ ಆಯಿತು. ಸೊ ಹಾಗಾಗಿ 5,000 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ. ಮುಂದಿನ ವರ್ಷ 5,000 ಕೋಟಿ ಖರ್ಚು ಮಾಡ್ತೀವಿ. ಎಷ್ಟು ಅಮೌಂಟ್ ಇದೆ ಅಂತಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು. ನೋಡಪ್ಪ ಜಾಫರ್, ಅದು We don't have any problem. ಹಣದೇನು ಕೊರತೆ ಇಲ್ಲ. ಮನಿ ಈಸ್ ದೇರ್ ವಿತ್ ನಾವು 5,000 ಕೋಟಿ ಕೊಟ್ಬಿಡ್ತೀವಿ. ಅವ್ರು ಖರ್ಚು ಮಾಡ್ಬೇಕು. ಈಗ 4,000 ಕೋಟಿ ಈ ವರ್ಷ ಖರ್ಚು ಮಾಡಿದ್ದಾರೆ. ಇನ್ನೂ 1,000 ಕೋಟಿ ಖರ್ಚು ಮಾಡಬೇಕು. ಫಸ್ಟ್ ಇಯರ್ 23-24 ಗವರ್ನರ್ ಹ್ಯಾಸ್ ಗಿವನ್ ಅಪ್ರೂವಲ್ ಡಿಸೆಂಬರ್. ಲಾಸ್ಟ್ ಇಯರ್ ಬೇಡ, ಅದೆಲ್ಲ ಏನೇನು ಅವ್ರಿಗೆಲ್ಲ ಆಮೇಲೆ ನಾನು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಹೇಳಿದ್ದೀನಿ. ಆಮೇಲೆ UKP ಇದೆಯಲ್ಲ, ಅಪರ್ ಕೃಷ್ಣ 3ನೇ ಹಂತ, ಆ 3ನೇ ಹಂತದಲ್ಲಿ ನಾವು ಅಂದರೆ ಈ ವರ್ಷ ಮಾತಾಡಿದ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ JT ಪಾಟೀಲು ಮತ್ತು ಸರ್ನಾಯ್ಕ್, ಬಾಗಲಕೋಟೆ ಅಧ್ಯಕ್ಷರ ಹೆಸರೇನು ಅಲ್ಲ, ನಂಜಯ್ಯನ್ ಮಠ್, ನಾವು ತೀರ್ಮಾನ ಮಾಡಿದ್ದೀವಿ 30 ಲಕ್ಷ ಖುಷ್ಕಿ ಜಮೀನಿಗೆ, 40 ಲಕ್ಷ ನೀರಾವರಿ ಜಮೀನಿಗೆ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂತಂದ್ರೆ ನಾವು UKP ಡ್ಯಾಮ್ ಅನ್ನು ಎತ್ತರಿಸಿದಾಗ 519.6 519.6 ಚದರ ಮೀಟರ್ನಿಂದ 524.256 ಅಲ್ಲಿ ಏರಿಸಿದಾಗ ಮುಳುಗಡೆ ಆಗುತ್ತೆ. ಆ ಮುಳುಗಡೆ ಆಗುತ್ತಲ್ಲ, ಆ ಜಮೀನುಗಳಿಗೆಲ್ಲ ಈಗ ಸುಮಾರು 1 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ 1 ಲಕ್ಷ ಎಕರೆ ಮುಳುಗಡೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಕೆಲವು ಜಮೀನುಗಳನ್ನ ತಗೊಂಡಿದ್ದಾರೆ, ಅವಾರ್ಡ್ ಮೂಲಕ ಅಕ್ವಿಷನ್ ಆಗಿದೆ. ಇನ್ನು ಉಳಿದಂಥ ಜಮೀನುಗಳನ್ನ ಬೈ ಕನ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ.
ಅಂದರೆ ಮುಂದಿನ ವರ್ಷದಿಂದ ಏಪ್ರಿಲ್ 1ರಿಂದ. ಕೊಡ್ತೀವಿಯಪ್ಪ. ಶುರುವಾಗಿ ನೀನು ಜಮೀನು ಕಳ್ಕೊಂಡಿದೀಯಾ? ಆಯ್ತು, ನಾವು ಕೊಡ್ತೀವಿ ಅಲೋಕೇಶನ್ನೇ ಇಟ್ಕೊಂಡಿದೀವಿ. ಬುಕ್ಕಲ್ಲಿ ಇಟ್ಟಿರ್ತೀವಿ. ನಾವು ಮಧ್ಯದಲ್ಲಿ ಮಾಡ್ತೀವಪ್ಪ, ಸಪ್ಲಿಮೆಂಟ್ರಿನಲ್ಲಿ ಕೊಡ್ತೀವಿ. ಈಗ ಸುಮಾರು 3,000 ಕೋಟಿ ರೂಪಾಯಿನ ಅಕ್ವಿಷನ್ಗೋಸ್ಕರನೇ ಇಟ್ಟಿದ್ದೀವಿ. ಪ್ರಾರಂಭ ಮಾಡಿದ ತಕ್ಷಣ ಶುರು ಮಾಡ್ತೀವಿ. ಮಾಡಿದ ಮೇಲೆ ಎಷ್ಟು ದುಡ್ಡು ಬರ್ತದೆ ಅಷ್ಟು, ಈ ವರ್ಷ ಎಷ್ಟಾಗ್ತದೆ ಅಷ್ಟು ದುಡ್ಡು ಕೊಡ್ತೀವಿ. ಬೊಮ್ಮಾಯಿ ಹೇಳ್ದದಕ್ಕೆಲ್ಲ ಈಗ ಅಕ್ವಿಷನ್ ಆಗ್ಬೇಕಲ್ವೇನ್ರಿ? ಕನ್ಸೆಂಟ್ 10,000 ಕೋಟಿ ಆಗುತ್ತಾ, 15,000 ಕೋಟಿ ಆಗುತ್ತಾ, 20,000 ಕೋಟಿ ಆಗುತ್ತಾ ನೋಡ್ಬೇಕಲ್ಲ. ಈಗ 4 ವರ್ಷದಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಒಂದೇ ಸಾರಿ ಮಾಡ್ತೀವಿ ಅಂತ ಹೇಳಿಲ್ಲ. ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು. ಒಂದೇ ವರ್ಷದಲ್ಲಿ ಮಾಡ್ಬಿಡ್ತೀವಿ ಅಂತ. ಈಗ ಬೈ ಕನ್ಸೆಂಟ್ ಆಗೋದು ಇದು, ಪರಸ್ಪರ ಒಪ್ಪಂದದ ಮೂಲಕ. ಈಗ ಅವ್ರು ಬರಬೇಕಲ್ಲ ನಮ್ಮ ಹತ್ರ. ನಾವು ಜಮೀನು ಕೊಡ್ತೀವಪ್ಪ, 30,000 ಕುಸ್ಕಿ ಜಮೀನಿಗೆ, 30 ಲಕ್ಷ ಕುಸ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಒಪ್ಕೋತೀವಿ, ಕೊಡ್ತೀವಿ ಅಂತ ಮುಂದೆ ಬಂದಾಗ ಕೊಡ್ತೀವಿ. ಸಪ್ಲಿಮೆಂಟರಿ ಬಜೆಟ್ ಮಂಡಿಸ್ತೀವಲ್ಲ. ಜುಲೈಗೆ ಒಂದು ಮಂಡಿಸ್ತೀವಿ, ಆಮೇಲೆ ಡಿಸೆಂಬರ್ಗೆ ಒಂದು ಮಂಡಿಸ್ತೀವಿ, ಆಮೇಲೆ ಮಾರ್ಚ್ಗೆ ಒಂದು ಮಂಡಿಸ್ತೀವಿ. ಆಮೇಲೆ ತುಂಗಭದ್ರಾ ಜಲಾಶಯ ಇದೆಯಲ್ಲ, ಅದರಲ್ಲಿ 33 ಗೇಟ್ಗಳು ಹಳೆಯ ಗೇಟ್ಗಳಾಗ್ಬಿಟ್ಟಿದ್ದವು. ನಿಮಗೆಲ್ಲ ಗೊತ್ತಿದೆ. ಹೋದ್ ಸಾರಿ ಒಂದು ಗೇಟು ಕಿತ್ಕೊಂಡೋಗಿ ಆಮೇಲೆ ಅದನ್ನು ರಿಪೇರಿ ಮಾಡಿದ್ವಲ್ಲ, ಅದಕ್ಕೆ ಈ ಸಾರಿ ಎಲ್ಲ ಗೇಟ್ಗಳನ್ನೂ ಬದಲಾವಣೆ ಮಾಡಿಬಿಡ್ತೇವೆ. ಮತ್ತೆ ಜೂನ್ ಒಳಗಡೆ ಅದನ್ನೆಷ್ಟು ಮಾಡಬೇಕು ಅಂತ ನೀರಾವರಿ ಇಲಾಖೆಯವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಅಲ್ಲ, ಅದು ಎಷ್ಟು ಪರ್ಸೆಂಟ್ ಇದೆ? 65, 35 ಇರೋದು. ಕರ್ನಾಟಕ 35 ಆಂಧ್ರ, ತೆಲಂಗಾಣ, 65 ನಮಗೆ. ಆ ಪ್ರಪೋರ್ಷನೇಟ್ ಆಗಿ ಬರಬೇಕು. ಆಮೇಲೆ ಮಾದಾಯಿ ಯೋಜನೆ ಪ್ರಸ್ತಾಪ ಮಾಡಿದ್ದೀವಿ. ಮಾದಾಯಿ ಯೋಜನೆಯಲ್ಲಿ ನಾವು 2 ಟೆಂಡರ್ ಕರೆದು, ಟೆಂಡರು ಫೈನಲೈಸ್ ಆಗಿ, ಏಜೆನ್ಸಿನೂ ಫಿಕ್ಸ್ ಆಗಿ ಇದೆ. ಓನ್ಲಿ ಯು ಆರ್ ವೇಟಿಂಗ್ ಫಾರ್ ದಿ ಕ್ಲಿಯರೆನ್ಸ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ ನಾವು. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿದ್ದೀರಿ. ಈ ಬಜೆಟ್ ಹೇಗೆ ಭಿನ್ನ, ಯಾವ ರೀತಿ ನೀವು ಅದನ್ನ ವಿಶೇಷ ಒತ್ತು ಕೊಟ್ಟಿದ್ದೀರಿ ಅನ್ನೋದು ವಿಶೇಷವಾಗಿ ಒತ್ತು ಕೊಟ್ಟಿರೋದು ಅಂತಂದ್ರೆ, ಒಂದು ಫಿಸ್ಕಲ್ ಪ್ಯಾರಾಮೀಟರ್ಸ್ ಒಳಗಡೆ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಒಂದು. 3 ವರ್ಷನೂ ಕಾಪಾಡಿದ್ದೀವಿ. ನಾನು ಯಾವ್ಯಾವ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಆ ಕಾಲದಲ್ಲೆಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. ಯಾರು? ನಾನೇ ಹೇಳಿದ್ನಲ್ರಿ ಡಿಫಿಸಿಟ್ ಬಜೆಟ್ ಅಂತ. ಡಿಫಿಸಿಟ್ ಬಜೆಟ್ ಮಂಡಿಸಿದ್ದೀನಿ ನಿಜ. ಪ್ಯಾರಾಮೀಟರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ
ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ವರ್ಷ ಸರಿ ಹೋಗ್ತಿರ್ಲಿಲ್ವಾ? ನಮ್ಗೆ 10,000 ಕೋಟಿ ಬಂದಿದ್ರೆ ಸರಿ ಹೋಗ್ತಿರ್ಲಿಲ್ವಾ? JJMನಲ್ಲಿ ನಮಗೆ ನಾವು ಕೊಟ್ಟಿದ್ದ ದುಡ್ಡು ಅವರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಕೊಟ್ಟಿದ್ದು ಸಾಕಾಗ್ತಿರ್ಲಿಲ್ವಾ? ಈ ವರ್ಷ ಡಿಪಿಸಿಟ್ ಎಲ್ಲ ಹೋಗ್ಬಿಡೋದಲ್ಲ. ಏನ್ ಕಡಿಮೆ ಮಾಡ್ಬೋದು? ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಕಡಿಮೆ ಮಾಡೋದು ಅಂತಂದ್ರೆ ಹೆಂಗೆ? ಏನಂತ ಹೇಳಿರೋದು, ಟೋಟಲ್ ಲಯಬಿಲಿಟೀಸು 25% ದಾಟಬಾರದು ಅಂತ. ಅಷ್ಟೊಳಗಡೆನೆ ಮಾಡಿದೀವಲ್ಲ. ಇಲ್ಲ ಇಲ್ಲ, ನಾನು ಆಗ್ಲೂ ಸಾಲ ಮಾಡಿದ್ದೆ, ಗ್ಯಾರಂಟಿಗಳು ಇಲ್ದಿದ್ದಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡಿದ್ದೀವಿ. ಆಗ 22-23% ಮಾಡ್ತಿದ್ದೆ, ಈಗ 24.94 ಆಗಿದೆ. ಯಾರೋ ಒಬ್ಬರು ಕೇಳಿಯಪ್ಪ, ಯಜಮಾನ ನೀನ್ ಕೇಳಪ್ಪ. ಬಾರ್ಡರ್ ಲೈನಿಗೆ ಬಂದು ನಿಂತಿದ್ರಲ್ಲ ಸರ್, ಬಾರ್ಡರ್ ಲೈನಿಗೆ ಬಂದು ನಿಂತಿದೆ ಸರ್. Is it not below the 25%? ಟೆಕ್ನಿಕಲಿ ಓಕೆ, ಟೆಕ್ನಿಕಲಿ ಅಲ್ಲ, 25% ವರೆಗೂ ತಗೋಬಹುದು ನಾವು. ಮ್ಯಾಕ್ಸಿಮಮ್ ತಗೊಂಡಿದ್ದೀವಿ ಸಾಲನ. ಬಿಕಾಸ್ ಅನೇಕ ಪ್ರೋಗ್ರಾಮ್ಗಳನ್ನ, ಹೊಸ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ತಗೊಂಡಿದ್ದೀವಿ. ಬಿಜೆಪಿಯವರು ಹೇಳ್ತಾ ಇರುವಂತದ್ದು, ಒಂದ್ ಕಡೆಗೆ ಕರಾವಳಿ ಭಾಗದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಮೀಟಿಂಗ್ ಮಾಡಿದಾಗೂ ಕೂಡ ಸಿಎಂಗೂ ಹೇಳಿದ್ವಿ, ಸಚಿವರುಗಳಿಗೂ ಹೇಳಿದ್ವಿ. ಆದ್ರೆ ಕರಾವಳಿ ಭಾಗದ ಟೂರಿಸಂ ಬಗ್ಗೆ ಒಂದು ಅಕ್ಷರ ಕೂಡ ಇದರ ಪ್ರಸ್ತಾಪ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮಾಡಿದೀವಿ ನೋಡಪ್ಪ. ಇಲ್ಲಿ ಬಿಜೆಪಿ ಇವತ್ತು ಬಿಜೆಪಿಯವರು ಹೇಳೋದಕ್ಕೆ ಅವ್ರು ಪುಸ್ತಕ ಓದಿದಿಲ್ಲವಲ್ಲ. ನೀನು ಹಂಗೆ ಕೇಳಿದ್ರೆ ಹೆಂಗೆ? ನೀನು ಓದ್ಕೊಂಡು ಕೇಳಿದೀಯ ಅಂತ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡಲಾಗುವುದು. ಪ್ರಸ್ತಾಪ ಮಾಡಿಲ್ಲ. ಪ್ರೋಗ್ರಾಮ್ ಮಾಡಿದ್ಮೇಲೆ ಹಣ ಕೊಡೋದು ಅವ್ರು ಹೇಳ್ತಾರ. ಅವ್ರು ಯಾಕೆ ಮಾಡಲಿಲ್ಲ? ಅವರೇ ಇದ್ರಲ್ಲಪ್ಪ ಅಧಿಕಾರದಲ್ಲಿದ್ದಾಗ, ಯಾಕೆ ಮಾಡಲಿಲ್ಲ? ಈಗ ಟೀಕೆ ಮಾಡೋದು ಬಹಳ ಸುಲಭ. ವೈ ದೇ ಹ್ಯಾವ್ ನಾಟ್ ಡನ್ ಎನಿ ಪ್ರೋಗ್ರಾಮ್ ಅಂಡರ್ ಟೂರಿಸಂ? ನಾವು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಯೋಚನೆ ಮಾಡಿ. ನಾವು ಒಂದು ಮೀಟಿಂಗ್ ಮಾಡಿದೆವು ಈಗ ಮೊನ್ನೆ ಹೋಗಿ. ಅವರು ಅದರಿಂದ ಬಿಜೆಪಿಯವ್ರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟೇ ಇಲ್ಲ ಅವ್ರಿಗೆ ಬಜೆಟ್ ಮೇಲೆ ಮಾತಾಡಿ. 1.21 lakh crores they have spent on guarantee schemes. In addition to that, approximately 18,000 crores they have spent on social welfare. What is the human growth index in that? You have not shown that. ಯಾವುದು? ಅದಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಟ್ಟಿಲ್ಲ. ಅದರಲ್ಲಿ 1.21 ಕೋಟಿ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದೀವಿ. 17,000 ಕೋಟಿ ಅದಕ್ಕೂ ಏನು ಸಂಬಂಧ? ಅಲ್ಲಲ್ಲ, ನೀವು ಕೇಳ್ತಾ ಇದ್ದೀರಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೂ 1,28,21,000 ಕೋಟಿ ಖರ್ಚು ಮಾಡೋದಕ್ಕೂ ಏನು ಸಂಬಂಧ? ಅಲ್ಲ, ಅದು ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ನಿಮಗೆ ಫಿಗರ್, ಅದ್ರ ಇಂಪ್ಯಾಕ್ಟ್ ಏನಾಗಿದೆ ಅಂತಕ್ಕಂಥದ್ದು ಕೊಡ್ತೀವಿ. ನೋಡ್ರಿ, ವಿ ಆರ್ ನಂಬರ್ 1 ಇನ್ ತಲಾ ಆದಾಯದಲ್ಲಿ ಇನ್ ದಿ ಕಂಟ್ರಿ. ಆಮೇಲೆ ಬೆಂಗಳೂರು ನಗರದಲ್ಲಿ ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ 24% ಆಗಿದೆ. ಆಮೇಲೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಸೊ ಇವೆಲ್ಲ ಇಂಪ್ಯಾಕ್ಟ್ಗಳಾಗ್ತವೆ. ನೀವೆಲ್ಲ ದಿನ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ. ನಾವು ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಆಗಿದಾವೆ ಅಂತ. ಹಾಗಾದ್ರೆ ವೈ ದೇ ಆರ್ ಫಾಲೋಯಿಂಗ್ ಅವರ್ ಸ್ಟೇಟ್ ಪ್ರೋಗ್ರಾಮ್ಸ್? ಅಲ್ಲಲ್ಲ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಅದು ಫಾಲೋ ಮಾಡ್ತಾ ಅಂದ್ರೆ ಇದು ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ಅಂತ ಫಾಲೋ ಮಾಡ್ತಾ ಇದ್ದಾರೆ ಅವರು. ವಿರೋಧ ಮಾಡಿದವರು ಫಾಲೋ ಮಾಡ್ತಾ ಇದ್ದಾರೆ.
ಯಾವುದನ್ನ ಈಗ ವಿಜಿ ರಾಮ್ಜಿನ ವಿರೋಧ ಮಾಡ್ತಾ ಇದ್ದಾರೆ ಕಾಮಣ. ನಾವು ನೋಡ್ರಿ, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಏನ್ ಮಾಡಬೇಕು ಮುಂದೆ ಅಂತ. ಬಟ್ ನಾವು ಏನಂತ ಹೇಳಿದೀವಿ ಅಂತಂದ್ರೆ, ನಾವು ಇದನ್ನೇ ಮಾಡಬೇಕು, ನಮ್ಮ ಮನ್ರೇಗನೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಾಡದೆ ಹೋದ್ರೆ ನೋಡೋಣ, ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಜೆಟ್ ಅಲ್ಲಿ ಈಗ ನೀವು ಗ್ರಾಮೀಣಾಭಿವೃದ್ಧಿ ಅದು ವಿಬಿಜಿ ರಾಮ್ಜಿ ಕಾಯ್ದೆಗೂ ಅನುದಾನ ಕೊಟ್ಟಿಲ್ಲ, ಜಾರಿ ಮಾಡ್ತೀನಿ ಕೊಟ್ಟಿಲ್ಲ, ಅಬ್ರಪ್ಟ್ ಸ್ಟಾಪ್ ಮಾಡ್ತೀರಾ? ಯಾವುದು ವಿಬಿಜಿ ರಾಮ್ಜಿ ಮನ್ರೇಗಾನು ಜಾರಿ ಇಲ್ಲ, ವಿಬಿಜಿ ರಾಮ್ಜಿ ಜಾರಿ ಇಲ್ಲ. ಏಪ್ರಿಲ್ 1 ಯೋಚನೆ ಮಾಡ್ತೀವಿ. ನಿಮ್ಗೆ ಕರೆದು ಹೇಳ್ತೀನಿ. ಸರ್, ರಾಜ್ಯದ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯ ತೆರಿಗೆ ಪಾಲನ್ನ 4.7 ಏರಿಕೆ ಮಾಡಿದ್ದೀವಿ. ಸಾಲದ ಪ್ರಮಾಣ, ಸಾಲ ಮಾಡ್ತಾ ಇರೋದು ಹಣ ನಿಂಗೆ 14ನೇ ಹಣಕಾಸಿನ ಆಯೋಗ ಎಷ್ಟಿತ್ತು ಗೊತ್ತಾ? ಇವ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಸರ್. ಸಚಿವರು ಮತ್ತೆ 14ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಗೊತ್ತಾ ನಮಗೆ? ನಮ್ಮ ರಾಜ್ಯಕ್ಕೆ 4.7. ಈಗ ಕೊಟ್ಟಿರೋದು ಎಷ್ಟು? 16ನೇ ಹಣಕಾಸಿನ ಆಯೋಗದಲ್ಲಿ 4.131. 4.7 ಜಾಸ್ತಿನಾ 4.131 ಜಾಸ್ತಿನಾ? ಹೇಳಯ್ಯ. ಅದರಿಂದ ನಾನು ಏನಂತ ಹೇಳಿದ್ದೀನಿ ಅಂತಂದ್ರೆ, ಸ್ವಲ್ಪ ಸಮಾಧಾನ ಆಗಿದೆ, ಆದರೆ ನಾವು ನಿರೀಕ್ಷೆ ಮಾಡದಷ್ಟು ಬಂದಿಲ್ಲ ಅಂತ ಹೇಳಿದ್ದೀವಿ ಬಜೆಟ್ನಲ್ಲಿ. ಈಗ 16 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೌದು. ಆ ಪಾಲಿಸಿನ ಯಾವ ರೀತಿ ರೋಲ್ ಔಟ್? 16 ವರ್ಷದೊಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಮನೆಯಲ್ಲಿ ಯೂಸ್ ಮಾಡ್ಬೋದಲ್ಲ ಯಾರು ಮಕ್ಕಳು? ಮನೆಯಲ್ಲಿ ಯೂಸ್ ಮಾಡ್ಬೋದು, ಯಾವ ರೀತಿ ರೆಗ್ಯುಲೇಟ್? ಮನೆಗಳಲ್ಲಿ, ಶಾಲೆಗಳಲ್ಲಿ ಎಲ್ಲ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಪೇರೆಂಟ್ಸ್ ಮೊಬೈಲ್ ಅಲ್ಲೇ ನಾವು ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಗೆ ಹೇಳ್ತೀವಿ. Sir, and one more thing. Sir. You have announced that 56,432 jobs will be recruited. But why is the government not taking a stand on whether this will include internal reservation or not? ನೋಡಪ್ಪ, ನಾವು ಇಂಟರ್ನಲ್ ರಿಸರ್ವೇಶನ್ ಒಪ್ಕೊಂಡಿದೀವಿ. ಅದರ ಪ್ರಾಸೆಸ್ ಹೆಂಗ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಏನಂತ? ನಾನು ಕೇಂದ್ರ ಸರ್ಕಾರದ ಹೇಳಿದ್ನೆಲ್ಲ, ಕರ್ನಾಟಕಕ್ಕೆ ಚೊಂಪು ಕೊಟ್ಟವ್ರೆ ಅಂತ. ಅದಕ್ಕೆ ಅವ್ರು ಮಾಡಿರೋದು ಚೊಂಪು. ಅದಕ್ಕೆ ರಾಜಕೀಯವಾಗಿ ಮಾಡಿದ್ದಾರೆ ನೋಡ್ರಿ. ಒಬ್ರು ಕೇಳ್ರಿ, ಸುಮ್ನೆ ಯಾವನ ಒಬ್ಬ ಅವನು ಕೇಳ್ತಾನೆ, ತಾಳಯ್ಯ ಅವನು ಕೇಳ್ತಾನೆ. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದಿರಿ. ಇದೆಷ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ? ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ. ಫೋಟೋ